ಮಧುಗೌಡ ಅವರ ಮಗು ಬಹಳನೇ ಮುದ್ದಾಗಿದೆ ಅಂತಾನೆ ಹೇಳ್ಬೋದು. ಇನ್ನೇನೀಗ ಡಿಸ್ಚಾರ್ಜ್ ಆಗಿ ಮನೆಗೂ ಸಹ ಆಗಮನ ಎಂಟ್ರಿ ಸಹ ಕೊಟ್ಟಾಯ್ತು. ಪುಟ್ಟ ಲಕ್ಷ್ಮಿಯನ್ನ, ಮಹಾಲಕ್ಷ್ಮಿಯನ್ನ ಮನೆಗೆ ಮಂಗಳಾರತಿ ಅಂದ್ರೆ ಆರತಿಯನ್ನ ಮಾಡಿ ಮನೆಗೂ ಕೂಡ ಎಂಟ್ರಿ ಕರ್ಕೊಂಡಿದ್ದಾರೆ. ಬಹಳನೇ ಖುಷಿಯಾಗಿದ್ದಾರೆ ನಿಶಾ ನಿಖಿಲ್ ಕುಟುಂಬ. ಸೊ ಇವರ ಕುಟುಂಬ ಅಂದ್ರೇನೆ ಬಹಳಷ್ಟು ಜನರಿಗೆ ಇಷ್ಟ, ನೋಡಿರ್ತಾರೆ. ಯಾಕೆಂದ್ರೆ ಪ್ರತಿಯೊಂದು ವಿಡಿಯೋಸ್ಗಳಲ್ಲೂ ಕೂಡ ಇವರ ಕುಟುಂಬವನ್ನ ತೋರಿಸ್ತಾ ಇರ್ತಾರೆ, ಫ್ಯಾಮಿಲಿನ ಪರಿಚಯ ಮಾಡಾಗಿರುತ್ತೆ. ಸೊ ಹೀಗಾಗಿ ಒಂದು ಮಧು ಅವ್ರು ಮುಂಚೆನೆ ಹೇಳ್ತಾ ಇದ್ರು ಯಾವ ಪಾಪು ಆದ್ರೂ ಕೂಡ ಪರವಾಗಿಲ್ಲ ಅಂತ. ಕೆಲವರು ಗಂಡು ಪಾಪು ಆಗುತ್ತೆ ಅಂದ್ರೆ ಕೆಲವರು ಹೆಣ್ಣು ಪಾಪು ಆಗುತ್ತೆ ಅಂದ್ರು, ಬಟ್ ಹೆಣ್ಣು ಪಾಪುನೇ ಆಗಿದೆ. ಈಗ ಅತಿ ಶೀಘ್ರದಲ್ಲಿ ಒಂದು ನೇಮನ್ನ ಸೆಲೆಕ್ಟ್ ಮಾಡಿ ನೇಮನ್ನು ಸಹ ರಿವೀಲ್ ಮಾಡ್ತಾರೆ. ಜೊತೆಗೆ ಮಗುವನ್ನ ಈಗಲೇ ರಿವೀಲ್ ಮಾಡೋದಿಲ್ಲ, ದೃಷ್ಟಿ ಆಗುತ್ತೆ, ಮುಂದೆ ರಿವೀಲ್ ಸಹ ಮಾಡ್ತಾರೆ. ಅದ್ಭುತವಾದಂತ ಒಂದು ಫ್ಯಾಮಿಲಿ ಇವರದ್ದು. ಮಧು ಗೌಡ ಎಲ್ರಿಗೂ ಕೂಡ ಗೊತ್ತು, ಫೇಮಸ್ ಯೂಟ್ಯೂಬರ್. ನಿಶಾ ನಿಖಿಲ್ ಕೂಡ ಅಷ್ಟೇ, ಮೈಸೂರಿನವರು, ಫೇಮಸ್ ಇವರು ಕೂಡ. ಸಿಕ್ಕಾಪಟ್ಟೆ ಪ್ರತಿ ದಿವಸ ವಿಡಿಯೋಸ್ಗಳನ್ನ ಮಾಡ್ತಾರೆ. ಅವರ ಒಂದು ದಿನಚರಿಯಲ್ಲಿ ಏನೇನಿರುತ್ತೆ ಎಲ್ಲವನ್ನು ಕೂಡ ಒನ್ ಬೈ ಒನ್ ತೋರಿಸ್ತಾರೆ, ಯಾವುದೇ ರೀತಿ ಮುಚ್ಚುಮರೆ ಇಲ್ಲ. ಸೊ ಪ್ರತಿ ದಿವಸ ಇಷ್ಟು ವರ್ಷದಿಂದ ನೋಡ್ಕೊ ಬಂದಿರ್ತೀರ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ಮಗು ಕೂಡ ಆಯ್ತು, ಅದನ್ನು ಕೂಡ ವಿಡಿಯೋ ಮಾಡಿದ್ದಾರೆ. ಮುಂದೆನೂ ಕೂಡ ಮಗು ಬೆಳವಣಿಗೆ ಆಗಿರ್ಬೋದು, ಮಗುವಿನ ಪ್ರತಿ ದಿವಸ ದಿನಚರಿ ಆಗಿರ್ಬೋದು, ಪ್ರತಿಯೊಂದು ಹಂತವಾಗಿ ಸೆಲೆಬ್ರೇಷನ್ ಮತ್ತೆ ನಾಮಕರಣ ಸಂಭ್ರಮ, ತೊಟ್ಟಿಲು ಶಾಸ್ತ್ರ, ಈ ರೀತಿ ಹಂತವಾಗಿ ವಿಡಿಯೋಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಮಗು ದೊಡ್ಡವಳಾದ್ಮೇಲೆ ನೋಡಿ ಬಹಳನೇ ಖುಷಿ ಪಡೋದು ಗ್ಯಾರಂಟಿ ಅಂತ ಹೇಳ್ಬೋದು. ಆಗ ಇನ್ನಷ್ಟು ಜಾಸ್ತಿ ಫೇಮಸ್ ಆಗಿರುತ್ತೆ. ಈಗಲೇ ಫೇಮಸ್ ಇದ್ದಾರೆ. ಇವರ ವಿಡಿಯೋಸ್ಗಳು ಎಲ್ಲವೂ ಕೂಡ ಬಹಳಷ್ಟು ವೈರಲ್ ಆಗಿತ್ತು ಈಗಲೇನೆ. ಅಂದ್ರೆ ಏನು ಡೆಲಿವರಿ ದಿವಸ ಮಗು ಆಯ್ತು ಅಂತ ಒಂದು ವಿಡಿಯೋನ ಬಿಡ್ತಾರೆ, ಅದು ಸಿಕ್ಕಾಬಟ್ಟೆ ವೈರಲ್ ಆಗೋಯ್ತು. 3 ಚಾನಲ್ ಇಂದ ಕೂಡ ಹಾಕಿರ್ತಾರಲ್ಲ, ಸಿಕ್ಕಾಬಟ್ಟೆ ಓಡ್ಬಿಟ್ಟಿತ್ತು. ಲಕ್ಷಾಂತರ ಜನರು ಇವ್ರನ್ನ ಫಾಲೋ ಮಾಡ್ತಾರೆ, ಇಷ್ಟಪಡ್ತಾರೆ, ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಅಂದ್ರೆ ನೀವೇ ನೋಡಿ ಎಷ್ಟು ಜನರು ಪ್ರೀತಿ ಕೊಟ್ಟಿದ್ದಾರೆ ಇವರಿಗೆ. ಸಿಕ್ಕಾಪಟ್ಟೆ ನೇಮ್ ಫೇಮ್ ಇದೆ ಇವರಿಗೆ. ನಿಮಗೂ ಕೂಡ ಇಷ್ಟನಾ? ಮಧು ಕೂಡ ನಿಶಾ ನಿಖಿಲ್ ತಪ್ಪದೆ ಕಮೆಂಟ್ ಮಾಡಿ. ಒಟ್ಟಾರೆ ಮುದ್ದಾದ ಮಗು ಚೆನ್ನಾಗಿದೆ, ಮನೆಗೂ ಸಹ ಎಂಟ್ರಿ ಕೊಟ್ಟಾಗಿದೆ.